ಬಾಸ್, ಎಲ್ಲರ ಬ್ರೇನ್ನಲ್ಲಿ ಒಂದೇ ಡೌಟ್ ಇತ್ತು. ವಾರ್ 2ಗೆ ಹೈಪ್ ಸ್ಕೈ ಯೂನಿವರ್ಸ್ನಿಂದ ಬರುತ್ತಾ ಅಥವಾ ವಾರ್ 2ನಿಂದ ಯೂನಿವರ್ಸ್ಗೆ ನೆಕ್ಸ್ಟ್ ಲೆವೆಲ್ ಹವಾ ಬರುತ್ತಾ ಅಂತ. ಆದರೆ ಒಮ್ಮೆ ಸಿನಿಮಾ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ 6 ಇಯರ್ಸ್ ವೇಟ್ ಫುಲ್ ಬಿಲ್ಡಪ್ ಸೆಟ್ ಆಗಿಬಿಟ್ಟಂತೆ ಆಗುತ್ತೆ. ಡೈರೆಕ್ಟ್ ಹೃತಿಕ್ ರೋಷನ್ ಎಂಟ್ರಿ ಕೊಡ್ತಾರೆ. ಅದೇನು ಎಂಟ್ರಿ ಗೊತ್ತಾ? ಪಕ್ಕಾ ಪೀಕ್ ಮಾಸ್. ಫಸ್ಟ್ 10 ಮಿನಿಟ್ಸಲ್ಲಿ ಫುಲ್ ಗೇಮ್ ಚೇಂಜ್. ಅದೇ ಸದ್ದು ವಾರ್ 1ರಲ್ಲಿ ಹೇಗಿತ್ತೋ ಹಾಗೆ ಈ ಸಲವೂ ಕಬೀರ್ನ ಕೈಯಲ್ಲಿ ಒಬ್ಬ ಬಿಗ್ ಕ್ಯಾರೆಕ್ಟರ್ ಔಟ್ ಆಗಿದೆ. ರಿಮೆಂಬರ್ ಟೈಗರ್ 3 ಎಂಡಿಂಗ್. ಕಬೀರ್ ಡೆವಿಲ್ ಆಗ್ತಾನೆ ಅಂದರೆ ಟೈಮ್ ಪಾಸ್ ವಿಷಯ ಅಲ್ಲ, 100% ಪಕ್ಕಾ ಫ್ಯಾಕ್ಟ್. ವಾರ್ 2 ಅದನ್ನು ಸ್ಟ್ರೇಟ್ ಆಗಿ ಕನ್ಫರ್ಮ್ ಮಾಡುತ್ತದೆ. ಸ್ಟೋರಿ ಮ್ಯಾಟ್ರಿಗೆ ಬಂದರೆ ಯೂಶುವಲ್ ಆಗಿ ಸ್ಕೈ ಯೂನಿವರ್ಸ್ನ ಜಾತ್ರೆ. ಜಸ್ಟ್ ಒಂದೇ ನ್ಯೂ ಅಂದರೆ NTR ಆಸ್ ವಿಕ್ರಮ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಡೆವಿಲ್ ವರ್ಸಸ್ ಡೆವಿಲ್. ಬಟ್ ಇಲ್ಲಿ ಡೆವಿಲ್ ರಿಪ್ಲೇಸ್ ಮಾಡಿ ವಿಕ್ರಮ್ ಹಾಕ್ರಿ ಸಾಕು. ಬಾಸ್ ಇಂಟ್ರೋ ಸೀನ್ ಲಿಟ್ರಲಿ ಚಿಲ್ಸ್. ರಿತಿಕ್ ಫ್ಯಾನ್ಸ್ ಸ್ವಲ್ಪ ಚಿಲ್ ಮಾಡ್ಕೊಳ್ಳಿ. NTR ಎಂಟ್ರಿ ಆದಮೇಲೆ ಪಿಕ್ಚರ್ ವೇಟ್ಗೆ ಶಿಫ್ಟ್ ಆಗಿಬಿಡುತ್ತದೆ. ಪಾಸ್ಟ್ ಟು ಪ್ರೆಸೆಂಟ್ ಕನೆಕ್ಟ್ ಕೊಟ್ಟ ಕ್ಯಾರೆಕ್ಟರ್ ಹೈಲೈಟ್ ಆಗುತ್ತದೆ. ಫ್ರ್ಯಾಂಕ್ಲಿ ಹೇಳಬೇಕಂದ್ರೆ ವಾರ್ 2 ಈಸ್ ಬಿಲ್ಟ್ ಅರೌಂಡ್ NTR. ಕೈರಾ ಬಗ್ಗೆ ಹೇಳಬೇಕಂದ್ರೆ ಬಾಸ್ ಜಸ್ಟ್ ಸಾಂಗ್ಸ್ ಆ್ಯಂಡ್ ಲುಕ್ಸ್. ಸ್ಕ್ರೀನ್ ಪ್ರೆಸೆನ್ಸ್ ಕಡಿಮೆ, ಕೌಂಟ್ ಮಾಡಬಹುದು. ಟ್ರೈಲರಲ್ಲಿ ತೋರಿಸಿದಷ್ಟೇ ಮೋಸ ಐಟಮ್ ಆಗಿದೆ. ಪ್ರಾಬ್ಲಮ್ ಏನೆಂದರೆ ಕತೆ ಆಲ್ರೆಡಿ ಗೆಸ್ ಮಾಡಬಹುದು. ಬ್ಯಾಟ್ಮ್ಯಾನ್ ಸೂಪರ್ಮ್ಯಾನ್ ಫಾರ್ಮುಲಾ ಕಾಪಿ ಪೇಸ್ಟ್ ಫೀಲ್ ಆಗುತ್ತೆ. ಸರ್ಪ್ರೈಸ್, ಸಸ್ಪೆನ್ಸ್, ಟ್ವಿಸ್ಟ್ ಅನ್ನೋದು ಎಕ್ಸ್ಪೆಕ್ಟ್ ಮಾಡಬೇಡಿ. ಡೈರೆಕ್ಟರ್ ಸೇಫ್ ಆಟ ಆಡಿದ್ದಾರೆ. ಆದರೆ ಅಯನ್ ಮುಖರ್ಜಿ ಸ್ಮಾರ್ಟ್. ರಿತಿಕ್ ವರ್ಸಸ್ NTR ಕ್ಲಾಶನ್ನು ಹೆವಿ ಸ್ಟೈಲಿಶ್ ಆಗಿಯೇ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಮೆಟ್ರೋ, ಪ್ಲೇನ್, ಕಾರ್, ಟ್ರೈನ್, ನೀರು ಎಲ್ಲೆಡೆ ಫುಲ್ ಆ್ಯಕ್ಷನ್ ಸೀಕ್ವೆನ್ಸಸ್. ಸ್ಕ್ರೀನ್ ಪ್ರೆಸೆನ್ಸ್ ಫುಲ್ ರಗಾಡ ಬಾಸ್. ಪೈಸಾ ವಸೂಲ್ ಗ್ಯಾರಂಟೀಡ್. ಒಂದು ಸೀಕ್ರೆಟ್ ಹಿಂಟ್ ಏನಂದರೆ ವಾರ್ 1ಗೆ ಇದು ಕನೆಕ್ಟೆಡ್ ಇದೆ. ಬಟ್ ಎಷ್ಟು ಡೀಪ್ ಕನೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಅದನ್ನು ಥಿಯೇಟ್ರಲ್ಲಿ ನೋಡಬೇಕು. 400 ಕೋಟಿ ಬಜೆಟ್ ಪಿಕ್ಚರ್ ಇದು. VFX ನೋಡಿದರೆ ಸ್ವಲ್ಪ ಫ್ಲಾಪ್ ಫೀಲ್ ಆಗುತ್ತೆ. ಬಟ್ ಆ್ಯಕ್ಷನ್ ಬ್ಲಾಕ್ಸ್ನಲ್ಲಿ ಲಿಟ್ರಲಿ ಮನಿ ಬ್ರಷ್ ಮಾಡಿದಂತೆ ಕಾಣಿಸುತ್ತೆ. ಸಿಂಗಲ್ ಕಂಪ್ಲೇಂಟ್ ಇದೆ ಬಾಸ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಡಲ್. ಒಂದು ಪ್ರಾಪರ್ ಥರ ಮಾಸ್ ಬ್ಯಾಕ್ಗ್ರೌಂಡ್ ಹಾಕಿದರೆ ಸೀನ್ ಸಿಂಗಲ್ ಶಾಟ್ನಲ್ಲಿ ಗೂಸ್ ಬಂಪ್ಸ್ ಕೊಡ್ತಾ ಇತ್ತು. ಒಟ್ಟಾರೆ ವಾರ್ 2 ಈಸ್ ಈಕ್ವಲ್ ಟು ರಿತಿಕ್ ಮಸ್ಟ್ ಎಂಟ್ರಿ. NTR ಫುಲ್ ಸ್ವ್ಯಾಗ್ ಡಾಮಿನೇಷನ್.